ಏನು ಮುನಿಯಮ್ಮ ಬಂದ್ಬಿಟ್ಟೆ. ಏನು ಅಡುಗೆ ಆಯ್ತೆ? ಊಟ ಗೀಟ ಮಾಡ್ದ? ಇವತ್ತೇನು ಕೆಲಸ ಇಲ್ವಾ ಶನಿವಾರ? ಅಯ್ಯೋ ಬೆಳಗ್ಗೆನೇ ಎದ್ಬಿಟ್ಟು ಮನೆ ಬಾಗಿಲು ನೀರು ಹಾಕಿ ಕಸ ಗುಡಿಸ್ಕೊಂಡು ಅವ್ರು ಅಡುಗೆ ಮಾಡಿಟ್ಟು ಸ್ನಾನ ಮಾಡ್ಕೊಂಡು ನರಸಿಂಹಸ್ವಾಮಿ ದೇವಸ್ಥಾನ ಗುಡಿಗೆ ಹೋಗ್ಬಿಟ್ಟು ಪೂಜೆ ಮಾಡ್ಸ್ಕೊಂಬಂದೆ ಕಣಕ್ಕ. ಎಲ್ಲ ಕೆಲಸ ಮುಗಿಸ್ದೆ. ಒಂಚೂರು ಬಟ್ಟೆ ಒಗೆಯೋದು, ಅದನ್ನ ಬಟ್ಟೆ ಒಗೆದಾಕ್ತೆ ಅತ್ಲಾಗೆ. ಇನ್ನೇನು ಅತ್ಲಾಗೆ ಒಂಚೂರು ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಅತ್ಲಾಗೆ ನೀನು ಯಾಕೆ ನೆನಪಾಯ್ತು ಅತ್ಲಾಗೆ, ಅದಕ್ಕೆ ಬಂದು ಮಾತಾಡ್ಸ್ಕೊಳೋ ಅಂತ ಬಂದೆ. ನೀನು ಎಲ್ಲ ಕೆಲಸ ಮಾಡಿದೆ, ಹಾಲೆ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ಯಾ? ನೀನಷ್ಟು ಕೆಲಸ ಇವತ್ತು ನಾನು ಮಾಡಿಲ್ಲ, ಶನಿವಾರ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದು ಕೂಡಲೇ ನೆಲ ಒರೆಸಿ ಪೂಜೆ ಮಾಡಿಬಿಟ್ಟಮ್ಮ. ಈಗ ಒಂಚೂರು ಉಪ್ಪಿಟ್ಟು ಮಾಡ್ಕೊಂಡು ತಿಂದಿದ್ದೀನಿ. ಓತೆ ನಿಮ್ಮ ಯಜಮಾನ್ರು ಕೆಲಸಕ್ಕೆ? ಇಲ್ಲ, ಇವತ್ತೇನು ಕೆಲಸಕ್ಕೆ ಹೋಗಲಿಲ್ಲ. ಬೇರೆದಕ್ಕೆ ನಮ್ಮದೇ ತೋಟಕ್ಕೆ ಹೋಗ್ಯದ ಅತ್ಲಾಗೆ. ಈ ಒಣಗೋಗಿರೋ ಇವೆಲ್ಲ ಬಿದ್ದದವಲ್ಲ, ಅವನ್ನೆಲ್ಲ ಹೋಗಿ ಗುಣಿ ಮಾಡ್ಬಿಟ್ಟು ಅಲ್ಲಿ ಸುತ್ತಿ ಬರ್ತೀನಿ ಗಿಡದ ಬುಡಕ್ಕೆ ಅಂತ ಹೇಳ್ಬಿಟ್ಟು ಹೋಯ್ತು. ಬೇರೆ ಮನೆಗೆ ಕೆಲಸಕ್ಕೆ ಹೋಗಿಲ್ಲ. ನಿಮ್ಮ ಯಜಮಾನ್ರು ದುಬೈನಲ್ಲಿದ್ರು ಈ ಹಳ್ಳಿ ಮನೆ ಕೆಲಸಗಳು ಮಾಡೋಕ್ಕೇನು ಹಂಚ್ಕೊಳ್ಳೋದ ಕಣಮ್ಮ. ಏನು ಕೆಲಸ ಕೊಟ್ಟರೆ ಮಾಡಾಕೋತಿ ನಿಮ್ಮ ಯಜಮಾನ್ರು. ಇಲ್ಲ ಅಂತಂದ್ರೆ ಹಳ್ಳಿ ಮನೇಲಿ ಬದುಕಾಗಬೇಕಲ್ಲಕ್ಕ. ಬರೀ ತೋಟ ಇತ್ತು ಗದ್ದೆ ಇತ್ತು ಅಂತಂದ್ರೆ ಆಗುತ್ತೆ. ಬೇರೆ ಹೊಲಕ್ಕೆ ಹೋಗ್ಬೇಕು, ದುಡ್ಡು ದುಡಿಬೇಕು, ಮನೆ ನಡೆಸ್ಬೇಕು ಮತ್ತೆ. ಏನಮ್ಮ ಅದು ಮೇಡಮ್ಮ, ಏನೋ ಭಾಳ ಜೋರಾಗಿ ಚರ್ಚೆ ಮಾಡ್ತಿದ್ದೀರಿ? ಏನು ಸರಿ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ನಿಂತ್ಕೊಂತಿದ್ದೀರಾ? ಓಹೋ ಯಾರು? ಕರಿಯಪ್ಪಣ್ಣವರು. ಅಬ್ಬಬ್ಬಬ್ಬ, ಏನು ಬೆಳಬೆಳಗ್ಗೆಲ್ಲ ಹಿಂಗೆ ನಿಂತ್ಕೊಂಡಿದ್ರೆ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಇದೊಳೆ ಡ್ಯಾನ್ಸ್ ಮಾಡೋಣ ಇದ್ದಾನಲ್ಲ ಮೈಕಲ್ ಜಾಕ್ಸನ್ ಅಂತ ಅಂದ್ಬಿಟ್ಟು ಆ ಸ್ಟೈಲಲ್ಲಿ ನಿಂತ್ಕೊಂಡಿದ್ರಲ್ಲ ನೀವು. ಏನಾಯ್ತು ನಿಮಗೆ? ನನಗೇನು ಆಗಿಲ್ಲ ಕಣಮ್ಮ, ನೀನೇ ಯಾಕೋ ಒಂಥರ ಗಾಬರಿ ಆಗ್ತಾ ಇದೆಯಾ. ಆರಾಮಾಗಿ ಕೂತ್ಕ. ಏನು ಸಮಾಚಾರ? ಎಲೆಕ್ಷನ್ಗೇನು ನಿಲ್ತಾ ಇಲ್ಲ. ಎಲೆಕ್ಷನ್ಗೆ ಪಂಕಜಕ್ಕ ಐತಲ್ಲ, ಪಂಕಜಕ್ಕನ ಗಂಡ ಪರಮೇಶಣ್ಣ ನಿಲ್ತಿರೋದು. ಅವ ಎಲ್ಲಿ ಕ್ಯಾನ್ವಾಸ್ ಅಂತ ಶುರು ಮಾಡ್ಕೊಂತು ಅಂತಂದ್ರೆ ನಮ್ಮನ್ನು ಅಡ್ಡಾಡಕ್ಕೆ ಬಿಡಲ್ಲ. ಏನಣ್ಣ ಕರಿಯಪ್ಪಣ್ಣ, ನನ್ನ ಅಡ್ಡಾಡಕ್ಕೆ ಬಿಡಲ್ಲ, ನಿನ್ನೂ ಅಡ್ಡಾಡಕ್ಕೆ ಬಿಡಲ್ಲ. ಬರೀ ಕ್ಯಾನ್ವಾಸ್ ಮಾಡೋಣ. ಹೋದ ಸರಿ 5 ವರ್ಷ ಹಿಂದೆ ಗೆಲ್ಸ್ಕೊಟ್ಟಂಗೆ ಈ ವರ್ಷ ಕ್ಯಾನ್ವಾಸ್ ಮಾಡಿ ಗೆಲ್ಲಿಸ್ರಿ ಅಂತ ಹೇಳ್ಬಿಟ್ಟು ಹಿಡ್ಕೊಂಡ್ಬಿಡುತ್ತೆ. ಆಮೇಲೆ ಎತ್ಲಾಗ ಹೋಗೋಕ್ಕೂ ಬಿಡೋಲ್ಲ ನಮ್ಮನ್ನು. ನಾವು ಅದ್ಲಾಗೆ ಅವಣ್ಣ ಗೆದ್ದು ಒಳ್ಳೆ ಕೆಲಸ ಮಾಡೈತೆ, ಅವಣ್ಣ ಜೊತೆ ನಿಂತ್ಕೊಂಡು ಕ್ಯಾನ್ವಾಸ್ ಮಾಡ್ತೀವಿ. ಕರೆಕ್ಟಾಗಿ ಹೇಳ್ತು ನೋಡು ಉಮೇಶಣ್ಣ, ಕರೆಕ್ಟಾಗಿ ಹೇಳ್ತು. ನಮಗೆಲ್ಲ ಯಾಕಣ ಎಲೆಕ್ಷನ್? ಹೋಗತ್ಲಾಗೆ ಒಳ್ಳೆ ಒಂದು ಓಟ್ ಹಾಕಿ ಬಂದ್ಬಿಡ್ತೀವಿ ಅತ್ಲಾಗೆ. ಏನಾರ ನಮಗೆ ಬಾತ್ರೂಮ್ ಕಟ್ಸ್ಕೊಡೋದ, ಅತ್ಲಾಗೆ ಮನೆ ಕಟ್ಸ್ಕೊಡೋಕ್ಕೆ ಲೋನ್ ಮಾಡಿಸ್ಕೊಡೋದ, ಇಂಥವು ಮಾಡಿದ್ರೆ ಸಾಕು ಅತ್ಲಾಗೆ ಅವಣ್ಣ. ಮಾಡಿಸ್ಕೊಟ್ಟೈತೆ ಇಲ್ಲ ಅಂತ ಹೇಳಲ್ಲ. ಅವಣ್ಣ ಓಟ್ ಹಾಕ್ಬೇಕು. ನಾನು ಪರಮೇಶನಿಗೆ, ಪಂಚಾಯತಿ ಪರಮೇಶನಿಗೆ ಓಟ್ ಹಾಕಬೇಕು. ಕರೆಕ್ಟಾಗಿ ಹೇಳ್ದೆ ಕಣಮ್ಮ, ಕರೆಕ್ಟಾಗಿ ಹೇಳಿದೆ. ನಮ್ಮ ಪಂಚಾಯತಿ ಪರಮೇಶನಿಗೆ ಒಂದು ಓಟ್ ಹಾಕಿ ಗೆಲ್ಸ್ಬಿಟ್ರಮ್ಮ ಅತ್ಲಾಗೆ. ಭಾಳ ಓಡಾಡುತ್ತೆ, ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೆ, ದುಡ್ಡಿಗೂ ಆಸೆ ಪಡಲ್ಲ. ಮುನಿಯಮ್ಮ, ನೀವು ಅಷ್ಟೇ ನಮ್ಮ ಪಂಚಾಯತಿ ಪರ್ಮಿಷನ್ಗೆ ನೀವು ಓಟ್ ಹಾಕಿ ಗೆಲ್ಲಿಸ್ಲೇಬೇಕು. ನಾವು ಯಾರಿಗಣ ಅವಣ್ಣ ಏನು ಬಿಟ್ಟು ಇನ್ಯಾರಿಗೆ ಓಟ್ ಹಾಕೋದು ಕೇಳು. ಅವಣ್ಣ ಏನಾರ ಕೇಳಿದ್ರೆ ಸಹಾಯ ಮಾಡುತ್ತೆ. ಹಣ ಇಂಥದ್ದಾಗೈತೆ ಇಂದಂಗೆ ಆಗ್ಬೇಕು ಅಂತಂದ್ರೆ ಆಯ್ತು ಬೇಡಮ್ಮ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಮಾಡಿಕೊಡುತ್ತೆ ನಮಗೆ. ನಾನು ನಮ್ಮ ಯಜಮಾನರು ನಮ್ಮ ದುಬೈ ರಾಜಣ್ಣರು ಪಂಚಾಯತಿ ಪರ್ಮಿಷನ್ಗೆ ಓಟ್ ಹಾಕೋದು. ಈ ಸರಿ ಕ್ಯಾನ್ವಾಸ್ ಮಾಡೋಕ್ಕೂ ಕರೆದೈತೆ, ಕ್ಯಾನ್ವಾಸ್ ಮಾಡ್ತೀವಿ ಸರಿ. ಸರಿ ಕಣ್ರಮ್ಮ, ಆಯಿತು. ಏನೋ ಮಾತಾಡ್ಕೊಳ್ತಿದ್ರಿ, ನಾವು ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಬಂದ್ಬಿಟ್ಟು ಅತ್ಲಾಗೆ. ನಮಗೂ ಒಂಚೂರು ಕೆಲಸ ಐತೆ, ನಾವು ಹೋಗ್ತೀವಿ, ನೀವು ಶುರು ಹಚ್ಕೊಳ್ರಿ. ಮುನಿಯಮ್ಮ ನೋಡಿದೆ ಕರಿಯಪ್ಪಣ್ಣ ಬೆಳಗ್ಗೆ ಹಾಕೊಂಬಂದ್ಬಿಟ್ಟೈತೆ. ಯಾಕಂದ್ರೆ ಏನೋ ಇವತ್ತು ರಜೆ ಐತಲ್ಲ, ಬಹುಶಃ ಅದಕ್ಕೆ ಹಾಕೊಂಬಂದಿರ್ಬೇಕು. ಆ ಪುಟ್ರಂಗಜ್ಜಿ ಮತ್ತೆ ಶಿವಮ್ಮ ಇದ್ದಾರಲ್ಲ, ಎಷ್ಟು ಸರಿ ಹೇಳಿದ್ರು ಇವಣ್ಣ ಬಿಡೋದೇ ಇಲ್ಲ. ಹೋಗೊಂದು ದಿನಕ್ಕೆ 90-30 ಹಾಕೊಂಡು ಬಂದೆ ಊಟ ಮಾಡಿ ಮನಿಕೊಂಬೋದು. ಇಲ್ಲಾಂತಂದ್ರೆ ಅವನಿಗೆ ಊಟ ಮಾಡಿದ್ದು ಜೀರ್ಣ ಆಗಲ್ಲ. ಹೌದೌದು ಹಂಗೇನೆ. ಆದರೆ ಯಾವುದೇ ರೀತಿ ಕುಡಿಯೋದು ಬಿಟ್ಟು ಬೇರೆ ಯಾವುದೂ ಕೆಟ್ಟ ಅಭ್ಯಾಸ ಇಲ್ಲ. ಎಲ್ಲರಿಗೂ ಒಳ್ಳೇದೇ ಅಭ್ಯಾಸ ಮಾಡುತ್ತೆ. ಊರಾಗ ಏನಾರ ಸಮಸ್ಯೆ ಆಯ್ತು ಅಂತಂದರೆ ಪೊಲೀಸು ಕೋರ್ಟು ಕಚೇರಿ ಅಂತ ಹೇಳ್ಬಿಟ್ಟು ಈ ಅಣ್ಣನೇ ಓಡಾಡಿ ಎಲ್ಲರಿಗೂ ಹೆಲ್ಪ್ ಮಾಡುತ್ತೆ. ಈ ಅಣ್ಣ ಇರೋದ್ರಿಂದನೇ ಪೊಲೀಸ್ನವರು ಒಂಚೂರು ಅಲರ್ಟಾಗಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಊರಾಗೆ ಏನು ಅನ್ಯಾಯ ನಡೀದಂಗೆ ಭಾಳ ಚೆನ್ನಾಗಿ ನೋಡ್ಕೊಂಬಿಡುತ್ತೆ. ಅನ್ಯಾಯ ಏನಾರು ಆಯಿತು ಅಂತಂದರೆ ಈ ಅಣ್ಣನೇ ಫಸ್ಟ್ ಮುಂದಿರುತ್ತೆ ಕಣಕ್ಕ. ಅದೇ ಭಾಳ ಖುಷಿ ನಮಗೆ. ಊರಾಗೇನು ಸಮಸ್ಯೆ ಆಗದಂಗೆ ಈ ಅಣ್ಣ ಅಂತಾರೆ ಊರಾಗೆ ಒಂದು 10 ಜನ ಇದ್ಬಿಟ್ರೆ ಎಲ್ಲೂ ಏನು ಗಲಾಟೆನೇ ಆಗಲ್ಲ. ಕರೆಕ್ಟು ಸರಿ ಬಿಡತ್ಲಾಗೆ. ಆಮೇಲೆ ನಮ್ಮ ಇವಾಗ ಯಜಮಾನ್ರು ಬಂದಿರ್ತಾರೆ ಅತ್ಲಾಗೆ, ಹೋಗಿ ಒಂಚೂರು ಊಟಕ್ಕಿಟ್ಟು ಬರ್ತೀನಿ ಅತ್ಲಾಗೆ. ಇಲ್ಲ ಅಂತಂದರೆ ಹುಡಿಕೊಂಬರುತ್ತೆ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಕೇಳೋದು ಅತ್ಲಾಗೆ. ಎಲ್ಲೋಯ್ತು ಏನು ಮಾಡ್ತು ಅಂತ ಹೇಳ್ಬಿಟ್ಟು. ನಾನು ಬೇರೆ ಹೇಳಿ ಬಂದಿಲ್ವಾ, ಫೋನ್ ಬೇರೆ ತಗೊಂಬಂದಿಲ್ಲ, ಫೋನು ಮನೆಗೆ ಇಟ್ಟು ಬಂದಿದ್ದೀನಿ. ಅಬ್ಬಬ್ಬ ಒಂದು 5 ನಿಮಿಷ ಇಲ್ಲ ಅಂತಂದ್ರೆ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಕೇಳೋದ್ಲಾಗೆ ರಂಪಾರಾಮಣ ಮಾಡಿಬಿಡುತ್ತೆ. ಹೋಗಿ ಮಾಡಿದವರಿಗೆ ಊಟ ಮಾಡೋಕ್ಕಿಟ್ಟು ಬರ್ತೀನಿ ತಡಿ. ಸರಿ ಹೋಗು. ಹೊತ್ತಿಗೆ ಸರಿಯಾಗಿ ಅಡುಗೆ ಮಾಡಿ ಊಟಕ್ಕಿಟ್ಟರೆ ಅದಕ್ಕೆ ಒಂದು ಇದ್ದು
ಇಲ್ಲ ಅಂತಂದ್ರೆ ಮಾಡಿದ್ದೆಲ್ಲ ವೇಸ್ಟ್ ಆಗ್ಬಿಡ್ತತ್ಲೆ. ತೋಟದಿಂದ ಬಂದಿರ್ತಿಷ್ಟೊತ್ತಿಗೆ ಹೋಗಿ ಊಟಕ್ಕಿಟ್ಟು ಬಾ. ಮುನಿಯಮ್ಮದು ಭಾಳ ಚೆನ್ನಾಗೈತೆ ಸಂಸಾರ. ಇದೇ ರೀತಿ ಭಾಳ ಚೆನ್ನಾಗೈತೆ, ಹಿಂಗೆ ಚೆನ್ನಾಗಿ ಇಟ್ಕೊಂಡು ಹೋಗ್ಲಿ ಅತ್ಲಾಗೆ. ಹೇ ಇವಳೆ ಇವಳೆ ಎಲ್ಲಿದೆಯೇ? ಬಾರೆ ಹೊರಗೆ. ತೋಟದಿಂದ ಬನ್ನಿ, ಹೊಟ್ಟೆ ಹಸ್ಬಿಟ್ಟೈತತ್ಲಾಗೆ. ಒಂಚೂರು ಊಟಕ್ಕಿಡು. ಎಷ್ಟೊತ್ತಾಯ್ತತ್ಲಾಗೆ? ಹಬ್ಬ ಬೆಳಗ್ಗೆ ಹೋದ ಈಗ ಬಂದಿದ್ದೀನಿ ಶಿವ ಅಂತ ಹೇಳ್ಬಿಟ್ಟು. ಭಾಳ ಹೊಟ್ಟೆ ಹಸಿದೈತೆ. ಊಟಕ್ಕಿಡು. ಥೋ ಇದೆಯಾ ಇಲ್ವೇ? ಎತ್ಲಾಗ ಹೋದೆ? ಬಂದೆ ತಡಿ, 5 ನಿಮಿಷ ಇಲ್ಲ ಹೋಗಿದ್ದೆ, ಬಂದೆ ತಡಿ ಇಡ್ತೀನಿ ಊಟಕ್ಕೆ. ಬಾಬಾ ಬಂದು ಸುಸ್ತಾಗಿದೆಯಾ? ತಡಿ ಒಂದು ನಿಮಿಷ, ಊಟಕ್ಕೆ ಇಡ್ತೀನಿ ತಗೊಳ್ರಿ. ಅವರೆಕಾಳು ಸಾರು ಮುದ್ದೆ ಮಾಡಿಟ್ಟಿದ್ದೀನಿ. ಇಡ್ಲಿ ಅಂತ ಒಂದು ಮೊಟ್ಟೆ ಹಾಕೊಂಡು ಬಂದೀನಿ, ಊಟ ಮಾಡಿರಿ. ಹಬ್ಬ ಕೊಡೆ. ಹೊಟ್ಟೆ ಹಸ್ಬಿಟ್ಟೈತೆ. ಅವರೆಕಾಳು ಸ್ಮೆಲ್ಲು ಇಡೀ ಊರಿಗೆ ಹಬ್ಬ ಆಗಿದೆ. ಚೆನ್ನಾಗಿ ಊಟ ಮಾಡ್ಬಿಡ್ತೀನಿ. ಅಚ್ಚುಕಟ್ಟಾಗಿ ನಿಧಾನಕ್ಕೆ ಊಟ ಮಾಡಿರಿ. ಅವಸರ ಮಾಡ್ಕೊಬೇಡ್ರಿ, ಗಂಟ್ಲಿಗೆ ಸಿಗಾಕೊಳ್ಳುತ್ತೆ. ತಣ್ಣೀರು ಕೊಟ್ಟು ನೋಡ್ರಿ, ಮಡ್ಕೆ ನೀರು. ಅಚ್ಚುಕಟ್ಟಾಗಿ ಊಟ ಮಾಡಿರಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತೈತಾ? ಹತ್ತಲಿಲ್ಲ ಏನ್ರಿ? ಅಂದರೆ ಒಂಚೂರು ಉಪ್ಪು ತಗೊಂಬರ್ತೀನಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಐತೈತೆ. ಒಗ್ಗರಣೆ ಮಾಡಿದ್ದೆಲ್ಲ ಭಾಳ ಚೆನ್ನಾಗಿ ಇವತ್ತು. ಊಟ ಮಾತ್ರ ಭಾಳ ಇಷ್ಟ ಆಗ್ಬಿಡ್ತಪ್ಪ ನಮಗೆ. ಈ ಥರ ಊಟ ಯಾವತ್ತೂ ಮಾಡೇ ಇರಲಿಲ್ಲ ನೋಡು. ದಿನ ಚೆನ್ನಾಗೇ ಮಾಡ್ತೀನಿ, ಇವತ್ತೇನು ವಿಶೇಷವಾಗಿ ಕಾಣ್ತಿರೋದು? ಸುಮ್ಮನೆ ಕೂತ್ಕೊಂಡು ನುಂಗು ಇಲ್ದವೇ ಮಾತಾಡ್ತೀನಿ. ದಿನ ಚೆನ್ನಾಗೇ ಮಾಡೋದು ನಾವು. ಯಾವತ್ತ ಒಂದು ದಿವಸ ಟೇಸ್ಟ್ ಹಿಂಗೆ ನಿಮಗೆ ಇಷ್ಟ ಆಗ್ಬಿಡುತ್ತೆ. ಯಾಕೆ ಹೇಳಿ ಇವಾಗ ಇಷ್ಟ ಆಗಿರೋದು? ಹೊಟ್ಟೆ ಹಸ್ಕೊಂಬಂದಿದೆಯಲ್ಲ, ಹಂಗಾಗಿ ಇವಾಗ ಭಾಳ ಚೆನ್ನಾಗಿ ಅನಿಸ್ತೈತೆ. ಇನ್ನೊಂದು ಸ್ವಲ್ಪ ಬಿಟ್ಟು ಕೇಳಿದ್ರೆ ಅದೇನೋ ಮಾಡಿದ್ದು ಬಿಡತ್ಲ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಪಕ್ಕದ ಮನೆ ಹೇಳ್ತೀನಿ ನೀನು. ಇಲ್ಲಮ್ಮ, ನಾನೇನಂಗೆ ಹೇಳಲ್ಲ. ಇವತ್ತು ಸಾಂಬಾರು ಮುದ್ದೆ ಭಾಳ ಚೆನ್ನಾಗೈತೆ. ಟೇಸ್ಟ್ ಮಾತ್ರ ಭಾಳ ಸೂಪರ್ ಆಗೈತೆ ಇವತ್ತು. ಗಣೇಶ ಶಾರದೆ, ಏನೇ ಸಮಾಚಾರ? ಬಾರೆ ಊಟ ಮಾಡು. ಅವರೆಕಾಳು ಸಾರು ಮುದ್ದೆ ಮಾಡಿದ್ದೀವಿ, ಬಾ ಊಟ ಮಾಡು. ಬರಮ್ಮ ಶಾರದಮ್ಮ, ಬಾ ಊಟ ಮಾಡೋಣ. ಇಲ್ಲ ಕನ್ನಡ ಅಕ್ಕ, ನಾನು ಈಗ ಚಪಾತಿ ಮಾಡಿದ್ದೆ, ಚಪಾತಿ ಚಟ್ನಿ, ಅದ್ರ ಜೊತೆಗೆ ಹಾಗಲಕಾಯಿ ಪಲ್ಯ ಮಾಡಿದ್ನ. ಚೆನ್ನಾಗಿ ಊಟ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಶನಿವಾರ ಅಲ್ಲ, ಗುಡಿಗೆ ಹೋಗ್ಬೇಕು. ಹಂಗಾಗಿ ಸಂಜೆಗೆ ಹೋಗೋಣ ಅಂತ ಈಗಾಗಲೇ ತಿಂಡಿ ತಿನ್ಕೊಂಬಿಟ್ನ. ಊಟ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಮಾಡಿ ತಿಂಡಿ ತಿನ್ಕೊಂಬಿಟ್ಟೆ. ಸಂಜೆ ಒಂದು 5 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಏನು ರಾಜಣ್ಣವ್ರು ಇವತ್ತು ತೋಟ ಗೀಟಕ್ಕೆ ಹೋಗ್ಲಿಲ್ವ ಇವತ್ತು? ನೀರು ಗೀಟು ಬರೋಕ್ಕೆ ಈಗಳಮ್ಮ ಬೆಳಗ್ಗೆ ಅದಕ್ಕೆ ಅಂತಲೇ ಹೋಗಿದೆ ಕಣಮ್ಮ. ಎಲ್ಲ ಆನ್ ಮಾಡಿ ಇಟ್ಟು ಬಂದಿದ್ದೀನಿ. ನೀರು ಹಾಕ್ತವೆ. ಸಂಜೆ ಅಷ್ಟೊತ್ತಿಗೆ ಹೋಗಿ ಆಫ್ ಮಾಡಿದ್ರೆ ಸಾಕು. ಹೊತ್ಲಾಗೆ ಚೆನ್ನಾಗಿ ನೀರಾಗಿರ್ತವೆ. ಸಂಜೆ ಆದರೆ ಸ್ವಲ್ಪ ಲೇಟ್ ಆಗುತ್ತೆ. ಒಂದು 2, 3, 4 ಗಂಟೆ ಹಂಗೆ ಹೋಗಿ ಇಟ್ಟು ಬಂದುಬಿಡ್ತೀನಿ. ಆವಾಗ ಸರಿಯಾಗುತ್ತೆ. ನೀವೇನು ಹಾಕಿದ್ದೀರಾ ಇವಾಗ? ನಾವು ಈ ಸರಿ ಕಡಲೆಕಾಯಿ ಹಾಕಿದ್ದೀವಿ. ಇನ್ನೇನು ಚೆನ್ನಾಗಿ ಬರ್ತದವೆ. ಕಿತ್ತಾಗ ನಿಮ್ಗೆ ಕೊಡ್ತೀವಿ ತಗೊಳ್ರಿ. ನಾವೇ ನಿಮ್ಗೆ ಕೊಡ್ದಂಗಿರ್ತೀವಿ. ಊರ ಮನೆಯವರಿಗೆ ಅಷ್ಟು ನೀವು ಭಾಳ ಪರಿಚಯಸ್ರು ಬೇರೆ. ಏನಕ್ಕ ಮುನಿಯಮ್ಮ, ನಿಮಗೆ ಕೊಡಂಗಿರ್ತೀವಿ, ನಾವು ಕೊಟ್ಟೆ ಕೊಡ್ತೀವಿ. ಸುಮ್ಮನೆ ಎತ್ಲಾಗೆ. ಅಯ್ಯ ನಾವೆಲ್ಲವಮ್ಮ ಅಂತ ಹೇಳಿದ್ರೆ ನೀವೇನು ಕೊಡೋಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಏನಾರ ಬೆಳೀರಿ ನೀವು. ತಗಾಕ ಒಂಚೂರು ಅಡುಗೆ ಮಾಡ್ಕೊಂಡು ಉಂಡೆ ಅಂತ ಹೇಳ್ಬಿಟ್ಟು ಕೊಡೋ ಮನ್ಸೈತೆ. ದೇವ್ರು ಒಳ್ಳೆ ಬುದ್ಧಿ ಕೊಟ್ಟ ಬಿಡೋತ್ಲಾಗೆ, ಅಷ್ಟೇ ಸಾಕು. ನೀವು ಕೊಡದೆ ಹೋದ್ರೆ ಪರವಾಗಿಲ್ಲ, ಒಂದು ಒಳ್ಳೆ ಮಾತಾಡ್ತಿಲ್ಲ, ಅದೇ ನಮಗೆ ಭಾಳ ಖುಷಿ ಆಗೋದು. ಓಹೋ ಪಂಕಜಮ್ಮ ಏನಮ್ಮ ಇಕ್ಲಾಗೆ? ಬಾ ಇಡ್ಲಿ, ಪರವಾಗಿಲ್ಲ, ಬಾ ಊಟ ಮಾಡೋಣ. ಅವರೆಕಾಳು ಸಾರು ಮುದ್ದೆ ಮಾಡೋಳು ಇವತ್ತು. ಈ ಸಾಂಬಾರು ಇಡೀ ಅಕ್ಕಪಕ್ಕ ಬೀದಿಗೆಲ್ಲ ಹಬ್ಬದೈತದ್ಲಾಗೆ. ಬಾ ಊಟ ಮಾಡೋಣ. ಬಾರಮ್ಮ, ಬಾ ಊಟ ಮಾಡು. ಮುನಿಯಕ್ಕ ಸಾಂಬಾರು ಮಾಡಿದ್ರೆ ಇಡೀ ಊರಿಗೆ ಹಬ್ಬದು ಯಾವಾಗಲೂ ಸಹಜನೇ. ನಮಗಂತೂ ಅಭ್ಯಾಸ ಆಗ್ಬಿಟ್ಟೈತೆ. ಈ ಬೀದಿಗೆ ಬಂದಾಗ ಮುನಿಯಕ್ಕನ ಸಾಂಬಾರೇ ಊರು ತುಂಬ ಎಲ್ಲ ವಾಸನೆ ಹೊಡೆಯೋದು. ಎಷ್ಟು ಸುವಾಸನೆ ಭರಿತವಾಗೈತೆ ನೋಡಿ ಸಾಂಬಾರು. ಹೋಗ್ಬೇಕಾದ್ರೆ ಒಂದು ಲೋಟ ಕೊಡಕ ತಗೊಂಡೋಗ್ತೀನಿ. ಇಲ್ಲೇನೆ ಊಟ ಮಾಡಿ ಹೋಗಿ ಮಾತ್ಲಾಗೆ. ಊಟನೂ ಮಾಡು, ಒಂದು ಲೋಟ ಕೊಡ್ತೀನಿ, ತಗೊಂಡೋಗಿ ಬಂತೆ. ಏನು ಬೇಡ ಸುಮ್ಮನೆ ಅಂತಂದೆ. ಇಡ್ಲಿ ಬಿಡತ್ಲಾಗೆ. ನಾವು ಮನೆಗೆ ಅಡುಗೆ ಮಾಡಿದ್ದೀವಿ. ನಾವು ಸೊಪ್ಪು ಸಾರು ಮಾಡಿದ್ದೀವಿ ಇವತ್ತು. ಆಮೇಲೆ ನಾನು ಬಂದಿದ್ದು ನೋಡ್ರಮ್ಮ, ಈ ವರ್ಷ ನಮ್ಮ ಯಜಮಾನ್ರು ಮತ್ತೆ ಪಂಚಾಯತಿ ಎಲೆಕ್ಷನ್ಗೆ ನಿಲ್ತವ್ರೆ. ಇಷ್ಟು ವರ್ಷನ ಕಾಪಾಡ್ಕೊಂಡು ಬಂದಿದ್ರ. ಈ ವರ್ಷನೂ ಈ ಪಂಚಾಯತಿ ಎಲೆಕ್ಷನ್ಗೆ ಒಂದು ಓಟ್ ಹಾಕಿ ಗೆಲ್ಸಿ ಕೊಟ್ಬಿಡೋದ್ಲಾಗೆ. ನಿಮ್ಮವೇನೇನು ಕೆಲಸಗಳಿದಾವೆ, ನಿಮ್ಮವೇನೇನು ಬೇಡಿಕೆ ಇದಾವೋ ಎಲ್ಲ ಮಾಡಿಕೊಡುತ್ತೆ. ಮಾಡು ಕೊಟ್ಟೈತೆ, ಇಲ್ಲ ಅಂತ ಹೇಳಲ್ಲ. ಹೊಸ ಬೇಡಿಕೆಗಳನ್ನ ಇರ್ತಾವಲ್ಲ, ಅವನ್ನೆಲ್ಲ ನಮ್ಮ ಯಜಮಾನ್ರು ನೆರವೇರಿಸ್ಕೊಡುತ್ತೆ, ನಾನೇ ಗ್ಯಾರಂಟಿ. ಹಂಗಾಗಿ ನೀವು ನಮ್ಮ ಯಜಮಾನ್ರಿಗೆ ಓಟ್ ಹಾಕ್ಬೇಕು. ನಮ್ಮ ಪರವಾಗಿ ಕ್ಯಾನ್ವಾಸ್ ಮಾಡೋಕ್ಕೂ ಬರ್ಬೇಕಣಕ್ಕ ನೀವು. ಶಾರದಮ್ಮ ನೀನು ಬರಬೇಕು. ರಾಜಣ್ಣರೇ ನೀವು ಓಟ್ ಹಾಕ್ಬೇಕು. ನಮ್ಮ ಯಜಮಾನ್ರ ಜೊತೆ ನಿಂತು ಕ್ಯಾನ್ವಾಸು ಮಾಡಬೇಕು, ಅವರಿಗೆ ಹೆಲ್ಪ್ ಮಾಡಬೇಕು. ನಾವು ಯಾವತ್ತೂ ನಿಮಗೆ ಮರೆಯಲ್ಲ. ಮಾಡ್ಕೊಡೋಣ ಬಿಡ ಮಾತ್ಲಾಗೆ, ಮಾಡ್ಕೊಡೋಣ. ಪರಮೇಶ್ವರನ ಗೆಲ್ಸದೆ ಇನ್ಯಾರು ಗೆಲ್ಸ ನಾವು? ನಮಗೆ ಪರಮೇಶ್ವರನ್ ಅವ್ರು ಬೇಕು. ಅವರು ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಕೇಳಿದ್ದೀವಿ ಅತ್ಲಾಗೆ. ಸರಿ ಕಾಣ, ಆಯಿತು. ನೋಡಿದ್ರೆ
ಊರ ಮನೆಯವರೆಲ್ಲ ಎಷ್ಟು ಚೆನ್ನಾಗಿ ನಾವು ಹೊಂದಾಣಿಕೆಯಿಂದ ಬದುಕ್ತಾ ಇದೀವಿ ಅಂತ ಹೇಳ್ಬಿಟ್ಟು ಈ ಸರಿ ಪಂಚಾಯತಿ ಎಲೆಕ್ಷನಲ್ಲಿ ನೀವೆಲ್ಲ ನಮಗೆ ನಮ್ಮ ಪರಮೇಶ್ವರನಿಗೆ ಓಟ್ ಹಾಕಿ ಗೆಲ್ಲಿಸ್ಬೇಕು. ಈ ಸರಿ ಪಂಚಾಯತಿ ಅಧ್ಯಕ್ಷರಾಗಿ ನಮ್ಮ ಯಜಮಾನ್ರು ಪರಮೇಶ್ವರನೇ ಆಯ್ಕೆ ಆಗಬೇಕು. ನೋಡಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಇನ್ನು ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ.